ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದಲ್ಲಿ ಏನಂತಂದ್ರೆ, ನಾವು ಸ್ವಯಂ ಮೂತ್ರ ಚಿಕಿತ್ಸೆಯಿಂದ ಈ ಕರೋನಾ ವೈರಸ್, ಎಸ್ಪೆಷಲಿ ಕರೋನಾ ವೈರಸ್ ಕೋವಿಡ್-19 ಏನಿದೆಯೋ ಇದನ್ನು ಇದು ಗುಣಪಡಿಸ್ಕೋಬಹುದಾ, ಇದು ಪರಿಹಾರ ಸಿಗತ್ತಾ ಇದಕ್ಕೆ ಅಂತಂದ್ರೆ ಖಂಡಿತವಾಗಿ ಸಿಗತ್ತೆ. ಈಗಾಗಲೇ ಇದು ನಿರೂಪಣೆ ಇದೆ, ಎಷ್ಟೋ ಟೆಸ್ಟಿಮೋನಿಯಲ್ಸ್ ಇದೆ. ಅದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸ್ವಲ್ಪ ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದು ಭಾಗವಾಗಿ ಯೂರಿನ್ ಚಿಕಿತ್ಸೆಯಿಂದ, ಸ್ವಯಂ ಮೂತ್ರ ಚಿಕಿತ್ಸೆಯಿಂದ ಅದ್ಭುತವಾದ ಪರಿಹಾರ ಈ ಕರೋನಾ ವೈರಸ್ ಕೋವಿಡ್-19ಗೆ ಹೇಗೆ ಮಾಡ್ಕೊಂಡದು ಅಂದ್ರೆ ಅದು ಅದು ಭಾಗವಾಗಿ ಇವತ್ತಿನ ಜ್ಞಾನ ತಿಳ್ಕೊಳ್ಳೋಣ. ತದನಂತರ ಒಂದು ಎರಡು ಟೆಸ್ಟಿಮೋನಿಯಲ್ಸ್ ಅಂದ್ರೆ ಉದಾಹರಣೆಗಳು, ಯಾರ್ಯಾರು ಗುಣಪಡಿಸ್ಕೊಂಡಿದ್ರೋ ಈ ಸ್ವಯಂ ಮೂತ್ರ ಚಿಕಿತ್ಸೆಯಿಂದ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮೊದಲನೇ ಸ್ನೇಹಿತರೆ, ಈ ಕರೋನಾ ವೈರಸ್ ಕೋವಿಡ್-19 ಅನ್ನೋದು ಇಡೀ ಪ್ರಪಂಚದಲ್ಲೇ ಒಂಥರ ಭಯನು ಹುಟ್ಟಿಸಿದೆ. ಹೇಳ್ಬೇಕಂದ್ರೆ ತುಂಬಾ ಭಯನು ಹುಟ್ಟಿಸಿದೆ. ಅದರಿಂದ ಎಷ್ಟೋ ಜನ ಅವರು ಜೀವನಗಳು ಕಲ್ಕೊಂಡಿದ್ದಾರೆ. ಹೇಳ್ಬೇಕಂದ್ರೆ ಇದು ಚೈನಾದಿಂದ ಶುರುವಾಗಿ ಹೇಳ್ಬೇಕಂದ್ರೆ ನಮ್ಮ ಇಡೀ ಪ್ರಪಂಚದಲ್ಲಿ ಎಷ್ಟೋ ಬಿಲಿಯನ್ಸ್ ಕೋಟ್ಯಾಂತರ ಜನನು ಹೇಳ್ಬೇಕಂದ್ರೆ ಇದು ಇನ್ಫೆಕ್ಷನ್ ಸೋಂಕಿದೆ. ಈ ಸೋಂಕು ಅನ್ನೋದು ಎಲ್ಲರಿಗೂ ಅಂಟ್ಕೊಂಡಿದೆ ಹೇಳ್ಬೇಕಂದ್ರೆ. ಸೊ ಇದು ಇಡೀ ಪ್ರಪಂಚದಲ್ಲಿ ಏನ್ ಮಾಡಿದೆ, ಆರ್ಥಿಕ ವ್ಯವಸ್ಥೆಯನ್ನು, ವ್ಯಾಪಾರಗಳನ್ನು, ಒಂದು ಹೇಳ್ಬೇಕಂದ್ರೆ ವಿದ್ಯಾ, ವೈದ್ಯ ಇಂಥ ಎಲ್ಲಾ ಸರ್ವಿಸ್ ಸೆಕ್ಟರ್ಸ್ನು ಪೂರ್ತಿ ಉಂಟು ಮಾಡಿದೆ, ತೊಂದರೆ ಮಾಡಿದೆ ಸ್ನೇಹಿತರೆ ಇದು. ಆಮೇಲೆ ಈ ಗವರ್ನಮೆಂಟು ಅಷ್ಟೇ ಈ ಕೋವಿಡ್ ಮೇಲೆ ಎಷ್ಟೋ ಜಾಗೃತವನ್ನು, ಎಷ್ಟೋ ವಿಷಯಗಳನ್ನು ತಿಳಿಸಿದ್ದಾರೆ ಹೇಳ್ಬೇಕಂದ್ರೆ. ಆದ್ರೆ ಗವರ್ನಮೆಂಟು ಏನಾದ್ರೂ ಈ ಶಿವಂಬು ಅಂದ್ರೆ ಈ ಯೂರಿನ್ ಥೆರಪಿ ಏನಿದೆಯೋ ಇದು ತಿಳಿಸ್ಕೊಟ್ಟಿದ್ರೆ, ಇದ್ರ ಮೇಲೆ ಹೆಚ್ಚು ಜಾಗರೂಕತೆ ಇಲ್ಲಾಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ರೆ ಎಷ್ಟೋ ಜನ ಅವರು ಜೀವನಗಳು ಉಳಿಸ್ಕೊಂತ ಇತ್ತು. ಹೇಳ್ಬೇಕಂದ್ರೆ ಅವ್ರಿಗೆ ಬೇಗವಂತವಾಗಿ ಗುಣ ಆಗ್ತಾ ಇತ್ತು. ಯಾವುದೇ ನೋಡಿ, ಯಾರೇ ಕೋವಿಡ್ ಪಾಸಿಟಿವ್ ಆದ್ರೂ ಈ ಯೂರಿನ್ ಥೆರಪಿ ಶಿವಂಬು ಇದೆಲ್ಲ ಶಿವಂಬು ಅನ್ನೋಂಥ ಈ ಯೂರಿನ್ ಥೆರಪಿ ಮಾಡ್ಕೊಂಡ್ರೆ ಕೋವಿಡ್ ನೆಗೆಟಿವ್ ಆಗತ್ತೆ. ಆತರ ಯೂರಿನ್ ಥೆರಪಿ ಕೆಲಸ ಮಾಡಿದೆ ಆಲ್ರೆಡಿ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಅಂದ್ರೆ ಎಷ್ಟೋ ಜನ ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದಾರೆ. ನಿಮ್ಗೆ ಗೊತ್ತಿರೋ ವಿಷಯ, ಕೋವಿಡ್ ವ್ಯಾಕ್ಸಿನ್ ತಗೊಂಡ್ರೆ ಅವ್ರಿಗೆ ಸ್ವಲ್ಪ ಪೇನು, ಫೀವರು, ಈ ತರ ವಾಮಿಟಿಂಗು, ಈ ತರ ಏನೇನೋ ಹೆಡ್ಏಕು ಇಂತ ಆಗ್ತಾ ಇತ್ತು. ಅದೆಲ್ಲ ಈ ಲಕ್ಷಣಗಳು ಅವ್ರ ಒಳಗಡೆ ಕಾಣಿಸ್ತಾ ಇತ್ತು ಅಲ್ವಾ. ಸೊ ಅಂತದೆಲ್ಲ ಕಾಣಿಸ್ತಾ ಇತ್ತು. ಅದು ಈಗ ಹೇಳ್ತಾ ಇದಾರೆ ಕೋವಿಡ್-19 1-2 ಡೋಸು, ಬೂಸ್ಟರ್ ಡೋಸ್ ಎಲ್ಲ ತಗೊಂಡಿರೋರ್ಗು ಈಗ ತೊಂದರೆಗಳಾಗ್ತಾ ಇದೆ, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇದೆಲ್ಲ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ಹೇಳ್ಬೇಕಂದ್ರೆ ಮಾಡರ್ನ್ ವೈದ್ಯಕೀಯ ಅವ್ರಿಗೆನೆ ಇನ್ನು ಕ್ಲಾರಿಟಿ ಬರ್ತಾ ಇಲ್ಲ, ಯಾಕೆ ಆಗ್ತಾ ಇದೆ, ಏನ್ಗಾಗ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಸೊ ಅದಕ್ಕೂ ನಾವು ರೆಸ್ಪಾನ್ಸಿಬಲ್ ಅಲ್ಲ ಅಂತಾನು ಹೇಳ್ತಾ ಇದಾರೆ ಅವರು. ನಾವು ಅವಾಗ ವ್ಯಾಕ್ಸಿನ್ ಕೊಟ್ಟಿದ್ವಿ, ಬಟ್ ಈಗ ಏನಾಗ್ತಾ ಇದೋ ಅದಕ್ಕೂ ನಮ್ಗೇನು ಸಂಬಂಧ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಈಗ ಜನ ಸ್ವಲ್ಪ ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ. ಏನೇನೋ ಅಡ್ಡ ಪರಿಣಾಮಗಳು ಅದು ಹೇಳಿದಂತಾನೆ ಸಡನ್ ಆಗಿ ಹಠಾತ್ ಆಗಿ ಆಗ್ತಾರಂತ ವಿಷಯಗಳು ನೋಡಿದ್ರೆ ತುಂಬಾ ಒಂಥರ ವಿಚಾರ ಆಗ್ತದೆ ಸ್ನೇಹಿತರೆ. ಸೊ ಈಗ ನೋಡಿದ್ರೆ ಈ ಕರೋನಾ ವೈರಸ್ಗಿಂತ ಸ್ನೇಹಿತರೆ ಕ್ಯಾನ್ಸರ್ ತುಂಬಾ ಡೇಂಜರಸ್. ಹೇಳ್ಬೇಕಂದ್ರೆ ಕ್ಯಾನ್ಸರ್ ಎಷ್ಟು ಡೇಂಜರಸ್ ಅಂದ್ರೆ ಕರೋನಾ ವೈರಸ್ಗಿಂತ ಡೇಂಜರಸ್. ಇಡೀ ಪ್ರಪಂಚದಲ್ಲೇ ನೋಡ್ತಾ ಇದ್ರೆ ಅತಿ ಹೆಚ್ಚು ಸಾವುಗಳು ಆಗ್ತಾ ಇರೋದು ಈ ಕ್ಯಾನ್ಸರ್ ಇಂದನಂತೆ ತಿಳ್ಕೊಳ್ಳಿ ಸ್ನೇಹಿತರೆ. ಸೊ ಆಮೇಲೆ ನೋಡ್ತಾ ಹೋದ್ರೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅಂದ್ರೆ ಗಣಾಂಕಗಳು ನೋಡಿದ್ರೆ ಏನಾಗ್ತದೆ ಅಂದ್ರೆ 95 ಲಕ್ಷ ಜನ ಈ ಕರೋನಾ ವೈರಸ್ ಇಂದ ಈ ಕ್ಯಾನ್ಸರ್ ಇಂದನೇ ಸಾಯ್ತಾ ಇದ್ದಾರೆ ಪ್ರತಿ ವರ್ಷ ಇಡೀ ಪ್ರಪಂಚದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಡೀ ಪ್ರಪಂಚದಲ್ಲಿ ಗಣಾಂಕ ತೋರಿಸ್ತಾ ಇದೆ ಅಲ್ವಾ. ಸೊ ಅಂತ ಈ ಕ್ಯಾನ್ಸರ್ ಅನ್ನು ಸಹ ಈ ಯೂರಿನ್ ಥೆರಪಿ ಚಿಕಿತ್ಸೆ ಕೊಡತ್ತೆ. ಈಗಾಗಲೇ ಇಂದಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡಿದ್ವಿ. ಕೋವಿಡ್-19 ಆಗ್ಬೋದು, HIV ಆಗ್ಬೋದು, ಯಾವುದೇ ದೀರ್ಘಕಾಲ ವ್ಯಾಧಿಗಳಾಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಇಂಥದ್ದೆಲ್ಲಾನು ಈ ಶಿವಂಬು ಅಂದ್ರೆ ಸ್ವಯಂ ಮೂತ್ರ ಚಿಕಿತ್ಸೆಯಿಂದ ಮಾಡ್ಕೋಬಹುದು. ಅದ್ಭುತ ಪರಿಹಾರ ಕೊಡುತ್ತೆ. ಅಂದ್ರೆ ಕೋವಿಡ್-19 ಸಹ ಇದನ್ನು ಈ ನಮ್ಮ ಸ್ವಯಂ ಮೂತ್ರ ಚಿಕಿತ್ಸೆಯಿಂದ ಅದರಿಂದ ಯಾರೇ ಆದ್ರೂ ಸಹಜ ಪದ್ಧತಿಯಲ್ಲೇ ಪರಿಹರಿಸ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇದು ಅದ್ಭುತವಾದ ವಿಷಯ. ಆದ್ರೆ ಈ ಕ್ಯಾನ್ಸರು ಇಂಥ ಯಾವುದೇ ಮಹಾಮಾರಿಗಳಿರ್ಲಿ, ಎಷ್ಟೇ ಭಯಾನಕರ ವ್ಯಾಧಿಗಳಿರ್ಲಿ, ಈ ಸ್ವಯಂ ಮೂತ್ರ ಚಿಕಿತ್ಸೆಯಿಂದ ಸರಿಪಡಿಸ್ಬೋದು ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇಂದಿನ ಕಾಲದಲ್ಲಿ ನಮ್ಗೆ ಸಿಗ್ತಾ ಇರೋಂಥ ರೆಫರೆನ್ಸ್ ಆಗ್ಬೋದು. ಈ ಮಾಹಿತಿ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ, ಈ ಶಿವಂಬು ಸ್ವಯಂ ಮೂತ್ರ ಚಿಕಿತ್ಸೆ ಅನ್ನೋದು ನಮ್ಮ ಪುರಾತನ ಕಾಲ ಪದ್ಧತಿ. ಅಂದ್ರೆ ಒಂಥರ ಯೋಗ ಪದ್ಧತಿ ಹೇಗಿದೆಯೋ ಇದು ಅದೇ ತರ ಪದ್ಧತಿ ನಮ್ಮ ಪುರಾತನ ಕಾಲದಿಂದ ಬಂದಿರುವಂಥದ್ದು ಸ್ನೇಹಿತರೆ. ಇದೊಂಥರ ಏನಂತ ಹೇಳ್ತೀವಿ ಅಂದ್ರೆ ಯೂನಿವರ್ಸಲ್ ಮೆಡಿಸಿನ್ ಅಂತ ಹೇಳ್ತೀವಿ. ಒಂದೇ ಪರಿಹಾರ ಎಲ್ಲಾ ವ್ಯಾಧಿಗಳಿಗೂ ಅಂತ. ಅಂದ್ರೆ ಒಂಥರ ಪನೇಷ್ಯ ಅಂದ್ರೆ ಎಲ್ಲಾ ವ್ಯಾಧಿಗಳಿಗೆ ಈಗ ನಾವು ಧ್ಯಾನ ಅಂದ್ರೆ ಸರ್ವರೋಗ ನಿವಾರಣೆ ಅಂತ ಹೇಗೆ ಹೇಳ್ತೀವೋ ಇದನ್ನು ಅಷ್ಟೇ
ಈ ಸ್ವಯಂ ಮೂತ್ರ ಚಿಕಿತ್ಸೆ ಅನ್ನೋದು ಸರ್ವರೋಗ ನಿವಾರಣೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇದು ಈಗಾಗಲೇ ಪ್ರೂವ್ ಆಗಿದೆ. ಎಷ್ಟೋ ಮಹಾನುಭಾವಗಳು ಅದೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಬೇಕಂದ್ರೆ ಇಂಥ ಯಾವುದೇ ಇರಲಿ, ಅಂದ್ರೆ ತಡೆಗಟ್ಟು ಮಾಡೋದು, ಚಿಕಿತ್ಸೆ ಮಾಡೋದು, COVID-19 ಆಗಲಿ, ಕ್ಯಾನ್ಸರ್ ಆಗಲಿ, HIV ಆಗಲಿ, ಇನ್ನು ಬೇರೆ ಬೇರೆ ಭಯಾನಕರ ವ್ಯಾಧಿ ಯಾವುದೇ ಇರಲಿ, ಅಂದ್ರೆ ಯಾವುದೇ ನೋಡಿ, ಇನ್ಕ್ಯೂರಬಲ್ ಅಂತ ಹೇಳ್ತಾ ಇರ್ತಾರೆ. ಇನ್ಕ್ಯೂರಬಲ್ ಅಂತ ಮೆಡಿಕಲ್ ಸೈನ್ಸ್ ಹೇಳ್ತಾ ಇರ್ತದೆ. ಇನ್ ಪ್ಲಸ್ ಕ್ಯೂರಬಲ್ ಅಂದ್ರೆ ಏನು? ಇನ್ ಪ್ಲಸ್ ಕ್ಯೂರಬಲ್. ಕ್ಯೂರಬಲ್ ಅಂದ್ರೆ ಕ್ಯೂರ್ ಆಗತ್ತೆ, ಇನ್ ಅಂದ್ರೆ ಇನ್ಸೈಡ್, ನಮ್ಮ ಒಳಗಡೆನೆ ಕ್ಯೂರ್ ಆಗತ್ತೆ. ಆದ್ರೆ ಅವೆಲ್ಲಾನು ಇನ್ಕ್ಯೂರಬಲ್ ಅಂತ ನಾವ್ ಹೇಳ್ತೀವಿ, ಮೆಡಿಕಲ್ ಸೈನ್ಸ್ ಹೇಳ್ತಾ ಇರ್ತದೆ. ಆದ್ರೆ ಇನ್ಕ್ಯೂರಬಲ್ ಅಂದ್ರೆ ನಿಮ್ಮ ಒಳಗಡೆನೆ ಚಿಕಿತ್ಸೆ ಇದೆ, ನೀವೆಲ್ಲಿ ಆಚೆ ಕಡೆ ಹುಡುಕೋದು ಏನ್ ಬೇಕಾಗಿಲ್ಲ, ಸರ್ಚ್ ಮಾಡೋದು ಬೇಕಾಗಿಲ್ಲ, ಅಂತ ವ್ಯಾಧಿಗಳು ಇನ್ಕ್ಯೂರಬಲ್. ಅವಾಗ ಅದ್ರ ಬಗ್ಗೆ ಸಂದೇಹ ಏನು? ಏನು ಅದ್ರ ಬಗ್ಗೆ ಭಯ ಇಲ್ವಲ್ಲ. ಆದ್ರೆ ಇನ್ಕ್ಯೂರಬಲ್ ಅಂತ ಯಾವುದೇ HIV ಆಗ್ಲಿ, ಕ್ಯಾನ್ಸರ್ ಆಗ್ಲಿ, ಇನ್ನು ಭಯಾನಕರ ವ್ಯಾಧಿ ಯಾವುದೇ ವ್ಯಾಧಿಗಳಿರ್ಲಿ, ಅವೆಲ್ಲಾನು ಇನ್ಕ್ಯೂರಬಲ್. ಇನ್ಕ್ಯೂರಬಲ್ ಅಂದ್ರೆ ಇನ್ಸೈಡ್ ಕ್ಯೂರಬಲ್ ಅಂತ ಅರ್ಥ ಸ್ನೇಹಿತರೆ. ಇನ್ಸೈಡ್ ಅಂದ್ರೆ ಎಲ್ಲಿ? ನಿಮ್ಮ ದೇಹ ಒಳಗಡೆ. ಯಾವುದಿಂದ? ಧ್ಯಾನದಿಂದ, ನಿಮ್ಮ ಸ್ವಯಂ ಮೂತ್ರದಿಂದ, ಎರಡದಿಂದ ಕ್ಯೂರ್ ಮಾಡ್ಕೋಬಹುದು. ನಿಮ್ಮ ಮನಸ್ಸಿಂದನೇ ಕ್ಯೂರ್ ಮಾಡ್ಕೋಬಹುದು. ಮೈಂಡ್ ಟು ಮ್ಯಾಟರ್ ಅಂದ್ರೆ ಮೈಂಡ್ ಇಂದಾನೆ ಎಲ್ಲಾ ಪರಿಹಾರ ಮಾಡ್ಕೋಬಹುದು. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ, ನಮ್ಮ ಒಳಗಡೆ ಉಪಪ್ರಜ್ಞೆ ಮನಸ್ಸಿದೆ. ಅದ್ರ ಒಳಗಡೆ ಯಾವುದೇ ಪ್ರೋಗ್ರಾಮ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಖಂಡಿತವಾಗಿ ಆ ವ್ಯಾಧಿ ಹೊರಟೋಗ್ತದೆ. ಆ ವ್ಯಾಧಿ ನಮ್ಮ ಜೊತೆಗೆ ಇರಲ್ಲ. ವ್ಯಾಧಿ ಇರೋದಕ್ಕೆ ಕಾರಣ ನಾವು ಇಟ್ಕೊಂಡಿದ್ವಿ ಒಳಗಡೆ. ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಲ್ಲೇ ನಾವು ಸಂಗ್ರಹಣ ಮಾಡ್ಕೊಂಡು ಇಟ್ಕೊಂಡಿದ್ವಿ, ಗಟ್ಟಿಯಾಗಿ ಇಟ್ಕೊಂಡಿದ್ವಿ. ಅದನ್ನು ಸ್ವಲ್ಪ ಬಿಡಿಸಿ ಅದರಿಂದ ಆಚೆ ಕಡೆ ಕಲಿಸಿದ್ರೆ ಸಾಕು, ನಿಮ್ಗೆ ವೇಗವಂತವಾಗಿ ಗುಣ ಆಗ್ತದೆ. ಅದಕ್ಕೆ ಅದು ಮಾಡೋದೇ ಧ್ಯಾನ. ಈ ಧ್ಯಾನದಿಂದ ಆಗೋದು ನಿಮ್ಮ ಉಪಪ್ರಜ್ಞಾ ಮನಸ್ಸಲ್ಲಿ ಬದಲಾವಣೆ ಮಾಡಿಸಿ, ಅಲ್ಲಿ ರೂಪಾಂತರ ಅಂದ್ರೆ ಸ್ವಲ್ಪ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಮಾಡಿ, ಅದ್ರ ಒಳಗಡೆ ಇರುವಂತ ಎಲ್ಲ ಪ್ರೋಗ್ರಾಮ್ನು ಎರೇಸ್ ಮಾಡಿ ಹೊಸ ಪ್ರೋಗ್ರಾಮ್ ನಲ್ಲಿ ಸೇರಿಸ್ಕೊಂಡಿದ್ರೆ ಅವಾಗ ನಿಮ್ಮ ಆರೋಗ್ಯ ಗುಣಪಡಿಸ್ಕೋಬಹುದು. ಯಾವುದೇ ರೋಗ ಇಲ್ಲೂ ಅದಕ್ಕೆ ಧ್ಯಾನ ಸರ್ವ ರೋಗ ನಿವಾರಣೆ ಅಂತ ಹೇಳ್ತಾ ಇರ್ತೀವಿ. ಅದೇ ತರ ಈ ಸ್ವಯಂ ಮೂತ್ರ ಚಿಕಿತ್ಸವನ್ನು, ಆ ಸ್ವಯಂ ಮೂತ್ರದಲ್ಲಿ ಇರುವಂತ ಆ ಲವಣಗಳು ನೋಡಿದ್ರೆ ಅದ್ಭುತವಾದ, ಅದ್ರ ಒಳಗಡೆ ಇರುವಂತ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಆ ಸ್ವಯಂ ಮೂತ್ರದಲ್ಲಿ ಸ್ನೇಹಿತರೆ ಇದು ಅದ್ಭುತವಾದ ಪವಾಡ ವಿಷಯ. ಈಗಾಗಲೇ ಇಂದಿನ ಕ್ಲಾಸ್ ನಾನು ಹೇಳಿದ್ದೀನಿ ಎಷ್ಟು ಇರ್ತದೆ ಅಂದ್ರೆ ಅದ್ರ ಒಳಗಡೆ ನಾವು ಅನ್ಕೊಡ್ತೀವಲ್ಲ 12 ಸಾಲ್ಟ್ಸ್ ಅಂತ. ಈ 12 ಲವಣಗಳು ಏನಿದೆಯೋ, ನಾನು ಇಂದಿನ ಕ್ಲಾಸ್ ಅಲ್ಲಿ ಹೇಳ್ತಾ ಬಂದಿದ್ದೀನಿ, ಬಯೋಕೆಮಿಕಲ್ ಸಾಲ್ಟ್ಸ್ ಅಂತ, ಅದೆಲ್ಲಾನು ಈ ಮೂತ್ರದಲ್ಲಿ ಇದೆ. ಅದಕ್ಕೆ ಈ ಮೂತ್ರ ಸೇವನೆ ಮಾಡಿದ್ರೆ ಎಲ್ಲಾ ರೋಗಗಳಿಗೂ ಒಂದೇ ಪರಿಹಾರ ಅಂತ ಹೇಳ್ತಾ ಇದನ್ನು ಖಂಡಿತವಾಗಿ ನಾವು ಪಾಲನೆ ಮಾಡೋಣ ಸ್ನೇಹಿತರೆ. ನೋಡಿ, ಈ ಸ್ವಯಂ ಮೂತ್ರ ಚಿಕಿತ್ಸಾ ನೋಡ್ತಾ ಇದ್ರೆ ಈ ಪುರಾತನ ಕಾಲದಲ್ಲಿ ಏನಾಗಿದೆ ಗೊತ್ತಾ? ಇದು ಡಮರತಂತ್ರ ಅಂತ ಒಂದು ಅದ್ಭುತವಾದ ಗ್ರಂಥ. ಇದು ಡಮರತಂತ್ರ ಅಂದ್ರೆ ವೇದಾಸಲ್ಲಿ, ಈ ವೇದಗಳಲ್ಲಿ ಎಲ್ಲಿರುವಂತ ಒಂದು ಅದ್ಭುತವಾದ ಗ್ರಂಥ. ಅದರಲ್ಲಿ ಮೆನ್ಷನ್ ಮಾಡಿರುವಂತ ಅದ್ಭುತವಾದ ಗ್ರಂಥದ ಹೆಸರೇ ಡಮರತಂತ್ರ. ಈ ಡಮರತಂತ್ರದಲ್ಲಿ 108 ಶ್ಲೋಕಗಳು ಏನ್ ಬರ್ದಿದಾರೋ, ಈ 108 ಶ್ಲೋಕಗಳನ್ನು ಅಲ್ಲಿ ಬರೆದಿರುವಂತ ದಮರ ತಂತ್ರದಲ್ಲಿ ಬರೆದಿರುವಂತ ಎಲ್ಲಾ ಶ್ಲೋಕಗಳು ಏನ್ ಹೇಳ್ತದೆ ಗೊತ್ತಾ? ಎಲ್ಲಾ ರೋಗಗಳಿಗೂ ಈ ಮೂತ್ರ ಚಿಕಿತ್ಸೆ ಕೆಲಸ ಮಾಡ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದ್ರೆ ಎಲ್ಲಾ ರೋಗಗಳಿಗೆ ಪ್ರತಿ ಒಂದು ರೋಗಕ್ಕೆ ಚಿಕಿತ್ಸೆ ಕೊಡೋದು ಈ ಮೂತ್ರ ಚಿಕಿತ್ಸೆ, ಸ್ವಯಂ ಮೂತ್ರ ಚಿಕಿತ್ಸೆ ಅಂತ ಹೇಳ್ತಾ ಈ ಡಮರತಂತ್ರ ಅದ್ಭುತವಾಗಿ ತಿಳಿಸಿದ್ದಾರೆ. ಈ ಡಮರತಂತ್ರವನ್ನು ತಿಳಿಸಿಕೊಟ್ಟಿರೋದು ಪರಮೇಶ್ವರ, ಈಶ್ವರ. ಅವರು ಅವರು ಹೆಂಡತಿ ಅಂದ್ರೆ ಪಾರ್ವತಿ ಮಾತಕು ಹೇಳ್ಕೊಟ್ಟಿರುವಂತ ಈ ಡಮರತಂತ್ರ ಏನಿದೆಯೋ ಅದು ಆ ಡಮರತಂತ್ರದಲ್ಲಿ ಈ ಯೂರಿನ್ ಥೆರಪಿ, ಸ್ವಯಂ ಮೂತ್ರ ಚಿಕಿತ್ಸೆ ಅದ್ಭುತವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಇಂಥ ಅದ್ಭುತವಾದ ವಿಷಯ ಯಾವ ಸಾವಿರಾರು ವರ್ಷ ಕೆಳಗಡೆ ತಿಳಿಸ್ಕೊಟ್ಟಿರೋದು, ಈಗಲ್ಲ ಸ್ನೇಹಿತರೆ. ಇದೇನ್ ಮಾಡುತ್ತೆ ಅಂದ್ರೆ ಈ ಅದನ್ನೇ ಶಿವಂಬು ಅಂತ ತಿಳಿಸ್ಕೊಟ್ಟಿದ್ದಾರೆ. ಡಮರತಂತ್ರದಲ್ಲಿ ಶಿವಂಬು ಅಂತ ಇರ್ತಾರೆ. ಶಿವ ಅಂದ್ರೆ ಏನು? ಅದು ಬೆನಿಫಿಷಿಯಲ್ ಅಂತಂದ್ರೆ ಅದು ಅದ್ಭುತವಾದ ವಿಷಯ. ಅಂಬು ಅಂದ್ರೆ ನೀರು, ಅಂದ್ರೆ ಬೆನಿಫಿಷಿಯಲ್ ವಾಟರ್. ಅದ್ರ ಅರ್ಥ ಶಿವಂಬು ಅಂದ್ರೆ ಶಿವ ಪ್ಲಸ್ ಅಂಬು, ಬೆನಿಫಿಷಿಯಲ್ ವಾಟರ್, ಉಪಯೋಗಕರ ಜಲ, ಅಮೃತ ಜಲ, ದಿವ್ಯ ಜಲ ಅಂತ ಅದ ಅರ್ಥ ಸ್ನೇಹಿತರೆ. ಅದು ಎಲ್ಲಿದೆ ಅಂದ್ರೆ ನಮ್ಮ ಒಳಗಡೆನೆ ಇದೆ, ಅರ್ಥ ಮಾಡ್ಕೊಳ್ಳಿ. ಅದು ಹೇಗೆ ಚಿಕಿತ್ಸೆ ಮಾಡ್ಕೊಂಡದು, ಆ ಚಿಕಿತ್ಸಾ ವಿಧಾನ, ಇದೆಲ್ಲ ನಾವು ಇಂದಿನ ಕ್ಲಾಸ್ ಅಲ್ಲಿ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಪಾಲನೆ ಮಾಡಿ. ಈ ಶಿವಂಬ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹ ಒಳಗಡೆ ಇರುವಂತ ಎಲ್ಲಾ ವ್ಯಾಧಿ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಆಮೇಲೆ ನಮ್ಮ ದೇಹವನ್ನು ಪುನರ್ ಯೌವನ ಅನ್ನು ತಂದುಕೊಡ್ತದೆ. ಹೇಳ್ಬೇಕಂದ್ರೆ
ನಮ್ಮ ದೇಹ ಒಳಗಡೆ ಇರುವಂತ ಯಾವುದೇ ನೋವುಗಳಿದ್ರೆ, ಸಫರಿಂಗ್ಸ್ ಇದ್ರೆ ಅದೆಲ್ಲದಿಂದನೂ ಪರಿಹಾರ ಮಾಡ್ಕೊಡ್ತದೆ ಅಂತ ಹೇಳ್ಬೋದು. ಇದು 100% ಸೇಫ್ ಸ್ನೇಹಿತರೆ, 100% ಸೇಫ್ ಸಂರಕ್ಷಣಾ. ಇದರಿಂದ ಯಾವುದೇ ಅಡ್ಡಪ್ಪನ ಇಲ್ಲ. ಇದು ಪೂರ್ತಿ ಉಚಿತವಾಗಿ ನಾವು ಮಾಡ್ಕೋವಂತ ವಿಷಯ, ನಮ್ಮ ಮನೆಯಲ್ಲೇ ಮಾಡ್ಕೊಂತ ಅದ್ಭುತವಾದ ವಿಷಯ. ಹೇಗೆ ನಾವು ಯೋಗ ಪ್ರಾಕ್ಟೀಸ್ ಮಾಡ್ತೀವೋ ಮನೆಯಲ್ಲಿ, ಇದನ್ನು ನೀವೇ ಸ್ವಂತವಾಗಿ ಸ್ವಯಂ ಆಗಿ ಪ್ರಾಕ್ಟೀಸ್ ಮಾಡ್ಕೋವಂತ ವಿಷಯ ಇದು. ಅದಕ್ಕೋಸ್ಕರ ಇದು ಯಾವುದೇ ರೀತಿಯಲ್ಲಿ ನಾವು ಖಂಡಿತವಾಗಿ ಇದನ್ನು ಪರಿಹಾರ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಆಗುತ್ತೆ ಸ್ನೇಹಿತರೆ. ಈ ಈ ಸ್ವಯಂ ಮೂತ್ರ ಚಿಕಿತ್ಸೆಯಿಂದ ಅಂದ್ರೆ ನಾವು ಈಗ ಮೆನ್ಷನ್ ಮಾಡ್ತಾ ಇರೋಂತ ಇವರು ಜಗದೀಶ್ ಬುರಾನಿ ಅಂತ ಈ ಒಂದು ಮೂತ್ರ ಚಿಕಿತ್ಸೆ ಕಂಡಿರೋದು, ಅದ್ರ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿರುವಂತ ವ್ಯಕ್ತಿಯು ಜಗದೀಶ್ ಬುರಾನಿ. ಇವ್ರೇನ್ ಮಾಡಿದಾರೆ ಅಂದ್ರೆ ಆ COVID-19 ಸಮಯದಲ್ಲಿನೂ ತುಂಬಾ ಕೆಲಸ ಮಾಡಿದ್ದಾರೆ. ಎಷ್ಟೋ ಹೇಳ್ಬೇಕಂದ್ರೆ ಸಾವಿರಾರು ಜನನು ಈ COVID-19 ಇಂದ ಆಚೆ ಕಡೆ ತಂದಿದ್ದಾರೆ ಸ್ನೇಹಿತರೆ. ಆಮೇಲೆ ಕ್ಯಾನ್ಸರ್ ಕ್ಯೂರ್ ಮಾಡಿದ್ದಾರೆ, HIV, ಡಯಾಬಿಟಿಸ್, ಈ ಸೆರೆಬ್ರಲ್ ಪ್ಯಾಲ್ಸಿ ಅಂತದ್ದು, ಮತ್ತೆ ಗ್ಯಾಲ್ಬ್ಲಾಡರ್ ಸ್ಟೋನ್ಸ್, ಇಂತ ಬೇರೆ ಬೇರೆ ಈ ಭಯಾನಕರ ವ್ಯಾಧಿಗಳು, ದೀರ್ಘಕಾಲ ವ್ಯಾಧಿಗಳನ್ನು ಗುಣ ಮಾಡಿದ್ದಾರೆ ಸ್ನೇಹಿತರೆ. ಈ ಶಿವಂ ಮಾತ್ರ ಮಾಡಿದ್ದಾರೆ, ಅದು ಅದ್ಭುತವಾದ ವಿಷಯ. ಆಮೇಲೆ ಅದು ಸಂಬಂಧಿತ ಎಲ್ಲ ರಿಪೋರ್ಟ್ಸ್ಗಳಿದೆ, ಮೆಡಿಕಲ್ ರಿಪೋರ್ಟ್ಸ್. ಅಂದ್ರೆ ಈ ಸ್ವಯಂ ಮೂತ್ರ ಚಿಕಿತ್ಸೆ ಮಾಡಕ್ ಮುಂಚೆ, ಸ್ವಯಂ ಮೂತ್ರ ಮಾಡಿದ ಹತ್ತದ ನಂತರ 2 ರಿಪೋರ್ಟ್ಗಳು ಸಂಗ್ರಹ ಮಾಡಿ ಅವ್ರು ಈಗಾಗಲೇ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನು ಸಂಶಯ ಇಲ್ಲ, ಅದ್ಭುತವಾದ ವಿಷಯಗಳು. ಇಂಥ ಎಕ್ಸಲೆಂಟ್ ಹೀಲಿಂಗ್ ಅನ್ನೋದು ಸ್ನೇಹಿತರೆ, ನಾವೆಲ್ಲರೂ ಇದು ಪಾಲನೆ ಮಾಡ್ತಾ ನಮ್ಮ ಮನೆ ಒಳಗಡೆನು ಅದ್ಭುತವಾದ ಆರೋಗ್ಯವನ್ನು ಆನಂದವಾಗಿ ಬದುಕಕ್ಕೆ, ಜೀವನ ಮಾಡಕ್ಕೆ ಇದು ಖಂಡಿತವಾಗಿ ಅದ್ಭುತವಾದ ಅವಕಾಶ. ಇದು ನಾವು ಎಲ್ಲರನ್ನು ಅಳವಡಿಸ್ಕೊಂಡನ. ಸೊ ಈ ಸಂಬಂಧಿತ ಎಷ್ಟೋ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿರೋಂಥ ವಿಡಿಯೋಗಳು, ಈ ಚಿಕಿತ್ಸೆ ಮುಂದೆ, ಚಿಕಿತ್ಸೆ ಆದ್ಮೇಲೆ ಅವೆಲ್ಲ ರೆಕಾರ್ಡ್ ಮಾಡಿರುವಂತ ವಿಡಿಯೋಗಳನ್ನು ನೀವು ಯೂಟ್ಯೂಬ್ ಅಲ್ಲಿ ವೀಕ್ಷಿಸಬಹುದು. ಇವರು ಜಗದೀಶ್ ಆರ್ ಬುರಾನಿ ಅಂತ ಅವ್ರ ವಿಡಿಯೋಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಆಯುಷ್ ಟಿವಿಯಲ್ಲೂ ಟೆಲಿಕಾಸ್ಟ್ ಆಗಿದೆ. ಸೊ ಇವೆಲ್ಲಾನು ನೀವು ನೋಡಿದ್ರೆ ನಿಮ್ಗೂ ಒಂದು ಅದ್ರ ಬಗ್ಗೆ ಅರ್ಥ ಆಗುತ್ತೆ. ಈ ಟೆಸ್ಟಿಮೋನಿಯಲ್ಸ್ ಅಂತ ಹೆಂಗೆ ಅಂದ್ರೆ ಸ್ನೇಹಿತರೆ, ಈ ಟೆಸ್ಟಿಮೋನಿಯಲ್ಸ್ ನಾವು ನೋಡುವಾಗ ಖಂಡಿತವಾಗಿ ನಮಗೂ ಒಂದು ಅದ್ರ ಮೇಲೆ ನಂಬಿಕೆ ಅನ್ನೋದು ಹೆಚ್ಚಾಗ್ತದೆ ಸ್ನೇಹಿತರೆ. ಯಾವುದೋ ಅಷ್ಟೇ ಟೆಸ್ಟಿಮೋನಿಯಲ್ಸ್ ಯಾಕೆ ನಾವು ಒಂದು ಉದಾಹರಣೆಗಳು ಯಾಕೆ ತಿಳ್ಕೊಂತೀವಿ ಅಂದ್ರೆ, ಈಗ ಮೇಡಮ್ ಅವರು ಉದಾಹರಣೆ ಜೊತೆಗೆ ಹೇಳ್ತಾ ಇದ್ರು ಭಾಗವತ ಸನ್ನಿವೇಶಗಳು. ಅವಾಗ ನಮ್ಗೆ ಪೂರ್ತಿ ನಂಬಿಕೆ ಬರುತ್ತೆ, ಅರ್ಥ ಆಗುತ್ತೆ. ಅವಾಗ ನಾವು ಅಳವಡಿಸ್ಕೊಂಡಕ್ಕೆ ಸಾಧ್ಯವಾಗುತ್ತೆ ನಮ್ಮ ಜೀವನದಲ್ಲಿ ಅಲ್ವಾ. ಅದಕ್ಕೋಸ್ಕರನೇ ಖಂಡಿತವಾಗಿ ಈ ಟೆಸ್ಟಿಮೋನಿಯಲ್ಸ್ ನೀವು ಸಮಯ ಇದ್ರೆ ಖಂಡಿತವಾಗಿ ಯೂಟ್ಯೂಬ್ ಹೋಗಿ ಅವರು ವಿಡಿಯೋಗಳನ್ನೆಲ್ಲ ವೀಕ್ಷಿಸಿ, ತುಂಬಾ ನಂಬಿಕೆ ಬರ್ತದೆ. ನೀವು ಬೇರೆಯವ್ರಿಗೂ ಹೇಳ್ಬೋದು, ಮತ್ತೆ ಇದು ಹೆಚ್ಚು ಪ್ರಚಾರ ಮಾಡಿದ್ರೆ ನಮ್ಮ ಇಡೀ ಪ್ರಪಂಚದಲ್ಲೇ ಒಂಥರ ಈ ಹೆಲ್ತ್ ರಿವಲ್ಯೂಷನ್ ತಂದುಕೊಡ್ಬೋದು ಸ್ನೇಹಿತರೆ. ಆದ್ರೆ ಇದೆಲ್ಲ ಹೊಸ ವಿಷಯ ಏನಿಲ್ಲ, ಈಗಾಗಲೇ ನಾನು ಹೇಳ್ತಾ ಇದ್ದೆ. ಶಿವಂಬು ಅನ್ನೋದು ನಮ್ಮ ಡಮರತಂತ್ರದಲ್ಲಿ ಈಶ್ವರರು ಪಾರ್ವತಿ ಮಾತೆಗೆ ಇರುವಂತ ಅದ್ಭುತವಾದ ಜ್ಞಾನ ಇದೆ, ತಿಳಿಸ್ಕೊಟ್ಟಿರುವಂತ ಜ್ಞಾನ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ, ಈಗ 2 ಟೆಸ್ಟಿಮೋನಿಯಲ್ ನೋಡೋಣ. ಯಾವುದು COVID-19 ಹೇಗೆ ಗುಣಪಡಿಸ್ಕೊಂಡಿದ್ದಾರೆ ಸ್ವಲ್ಪ ವ್ಯಕ್ತಿಗಳು ಇದರಿಂದ ಅಂತ ಸ್ನೇಹಿತರೆ. ಒಬ್ರು ಮನೀಶ್ ಕುಮಾರ್ ಅಂತ ವ್ಯಕ್ತಿ ಈ COVID-19 ಪಾಸಿಟಿವ್ ಅಂತ ಡಯಾಗ್ನೋಸ್ ಆಗತ್ತೆ. ಆದ್ಮೇಲೆ ಆ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಅದರಲ್ಲಿ ಖಂಡಿತವಾಗಿ ತೋರಿಸ್ತಾ ಇತ್ತು ಪಾಸಿಟಿವ್ ಅಂತ. ಆಮೇಲೆ ಈ ಯೂರಿನ್ ಥೆರಪಿಯನ್ನು, ಶಿವಮು ಥೆರಪಿಯನ್ನು ಶುರು ಮಾಡ್ಕೊಂಡಿದ ಮೇಲೆ ಸ್ವಲ್ಪ ದಿವಸಕ್ಕೆ ಅದು ನೆಗೆಟಿವ್ ಅಂತ ಮತ್ತೆ ಬಂತು. ಅದು ಮೆಡಿಕಲ್ ರಿಪೋರ್ಟ್ ಅದಕ್ಕೂ ಇದೆ ಹೇಳ್ಬೇಕಂದ್ರೆ. ಇಂಥ ಅದ್ಭುತವಾದ ವಿಷಯ ಹೇಗಾಯ್ತು ಅಂತಂದ್ರೆ, ಅವ್ರು ಮಾಡ್ಕೊಂಡಿರೋದು ಅಷ್ಟೇ, ಏನು ಇಲ್ಲ. ಈ ಕರೋನಾ ಬಂದಿದ ಮೇಲೆ ಅವರು ನೇರವಾಗಿ ಯೂರಿನ್ ಥೆರಪಿ ಶುರು ಮಾಡಿದ್ದಾರೆ ಸ್ನೇಹಿತರೆ. ಶುರು ಮಾಡ್ತಾ ಹೋಗಿದ್ರು. ಆ ಜೊತೆಗೆ ಏನಾಗತ್ತೆ, ಈ ಯಾವುದೇ ಇರ್ಲಿ, ನಾವು ಇಂದಿನ ತರಗತಿಯಲ್ಲಿ ಹೇಳಿದ್ವಿ, ಮೂತ್ರ ಚಿಕಿತ್ಸಾ ವಿಧಾನ ಹೇಳಿದ್ವಿ. ಅಂದ್ರೆ ಮೂತ್ರವನ್ನು ಕುಡಿಯೋದು ಒಂದು, ಮೂತ್ರವನ್ನು ವೆಟ್ ಪ್ಯಾಕ್ ಮಾಡ್ಕೊಡೋದೊಂದು, ಮೂತ್ರವನ್ನು ಇಡೀ ದೇಹಕ್ಕೆ ಮಸಾಜ್ ಮಾಡ್ಕೊಡೋದೊಂದು, ಈ ಜೊತೆಗೆ ಒಳ್ಳೆ ಹಣ್ಣುಗಳು ಮತ್ತೆ ತರಕಾರಿಗಳು, ಲೈಟ್ ಡೈಟು, ಆ ಜೊತೆಗೆ ನೀರು ಚೆನ್ನಾಗಿ ಕುಡಿಯೋದು, ಇದೆಲ್ಲ ಮಾಡ್ತಾ ಇರ್ಬೇಕಾಗತ್ತೆ. ಇದು ಮೂತ್ರ ಚಿಕಿತ್ಸಾ ವಿಧಾನ ಭಾಗವಾಗಿದೆ. ಇನ್ನು ಹೇಳ್ಬೇಕಂದ್ರೆ, ಈ ಕಿವಿಗಳು, ಈ ಮೂಗಿ ಮತ್ತೆ ಕಣ್ಣುಗಳಲ್ಲಿ 2 ಡ್ರಾಪ್ಸ್ ಫ್ರೆಶ್ ಯೂರಿನ್ ಅನ್ನೋದು ಪ್ರತಿ ದಿವಸ 1-2 ಸಾರಿ ಹಾಕೊಂಡೋದು, ಇದೆಲ್ಲ ಮೂತ್ರ ಚಿಕಿತ್ಸಾ ಭಾಗವಾಗಿದೆ. ಇದು ಪಾಲನೆ ಮಾಡುವಾಗ ಖಂಡಿತವಾಗಿ ನಿಮ್ಗೆ ಪರಿಹಾರ ಆಗತ್ತೆ. ಅದೇ ತರ ಇವ್ರು ಮಾಡ್ಕೊಂಡಿದ ಮೇಲೆ ಅವ್ರ ಎನರ್ಜಿ ಲೆವೆಲ್ ತುಂಬಾ ಚೆನ್ನಾಗಿತ್ತು. ಕರೋನಾ ಬಂದಿದ್ರು ಸ್ವಲ್ಪ ದಿವಸಲ್ಲೇ ಅದು ಏನಾಯ್ತು, ರಿಕವರ್ ಆಗಿ ಅವರು ಕೋವಿಡ್ ನೆಗೆಟಿವ್ ಆಯ್ತು. ಏನು ಬೇರೆ ಪರಿಹಾರ ತಗೊಂಡಿಲ್ಲ ಅವರು. ಈ ಯೂರಿನ್ ಥೆರಪಿ ಮಾತ್ರ, ಈಗ ನಾನು ಹೇಳಿರುವಂತ ಚಿಕಿತ್ಸಾ ವಿಧಾನ ಪಾಲನೆ ಮಾಡಿದ್ರೆ ಅಷ್ಟೇ. ಒಂದೇ ಚಿಕಿತ್ಸಾ ವಿಧಾನ ಎಲ್ಲಾ ವ್ಯಾಧಿಗಳಿಗೂ ಸ್ನೇಹಿತರೆ. ಈಗ ಹೇಳುವಂತ ಮೂತ್ರ ಚಿಕಿತ್ಸಾ ವಿಧಾನ ಹೇಳಿದಲ್ಲ, ಇದು ಎಲ್ಲಾ ವ್ಯಾಧಿಗಳಿಗೂ 150 ಇರ್ಲಿ, 300 ಕಾಯಿಲೆಗಳಿರ್ಲಿ, 8,000 ಕಾಯಿಲೆಗಳಿರ್ಲಿ, ಪ್ರತಿಯೊಂದಕ್ಕೂ ಮೂತ್ರ ಚಿಕಿತ್ಸಾ ವಿಧಾನ ಈಗ ನಾನು ಹೇಳುವಂತ ಅದೇ ವಿಧಾನ ಪಾಲನೆ ಮಾಡ್ಬೇಕಾಗತ್ತೆ. ಆತರ ಮಾಡ್ಕೊಂಡಿದ್ದಾರೆ. ಅವ್ರ ಎನರ್ಜಿ ಲೆವೆಲ್ಸ್ ತುಂಬಾ ಚೆನ್ನಾಗಿತ್ತು. ಈ ಕರೋನಾದಿಂದ ಯಾವುದೇ ರೀತಿಯಲ್ಲಿ ಆತರ ಅವ್ರಿಗೆ ವೀಕ್ನೆಸ್ ಆಗೋದು ಇನ್ನೊಂದು ಯಾವುದು ಆಗಿಲ್ಲ. ಸೊ ಇದು ಮಾಡ್ಕೊಂಡೋದು, ಈ ಟ್ರೀಟ್ಮೆಂಟ್ ಹೇಳ್ಬೇಕಂದ್ರೆ ಸ್ನೇಹಿತರೆ,
ಒಂದು 3 ದಿವಸ ಕಾಲ ಅಷ್ಟೇ, ಅವರು 3 ದಿವಸ ಕಾಲ ಮಾತ್ರ ಇದು ಮಾಡ್ಕೊಂಡಿದ್ರು. ಅವ್ರ ಹೊರಗಡೆ ದೇಹ ಒಳಗಿರುವಂತ ಈ ಅಂದ್ರೆ ಅವ್ರಿಗಿರುವಂತ ನೋವುಗಳು ಎಲ್ಲ ಮಾಯವಾಯ್ತು. ಏನು ತೊಂದರೆ ಕೊಟ್ಟಿಲ್ಲ. ಅಂದ್ರೆ ಚೆನ್ನಾಗಿ ಅವ್ರು ಮಸಾಜ್ ಮಾಡ್ಕೊಂತ ಇದ್ದಾರೆ ಬಾಡಿ ಎಲ್ಲ ಈ ಮೂತ್ರದಿಂದನೇ. ಈ ತರ ಒಂದು ಇದೇನ ಅವ್ರು ಏನಿರ್ತಾರೆ ಅಂದ್ರೆ, ಆ ವ್ಯಕ್ತಿ ಇದೊಂದು ಮಿರಾಕಲ್ ಟ್ರೀಟ್ಮೆಂಟ್. ನನ್ನ ಪ್ರಕಾರ ಇದು ಮಿರಾಕಲ್ ಟ್ರೀಟ್ಮೆಂಟ್. ಪ್ರತಿಯೊಬ್ಬರು ಇದು ಪಾಲನೆ ಮಾಡಿ. ಇದು ಪ್ರತಿಯೊಬ್ಬರು ಪಾಲನೆ ಮಾಡ್ಬೇಕಾದ್ರೆ, ಮತ್ತೆ ನಮ್ಮ ದೇಹ ತಯಾರು ಮಾಡುವಾಗ ದೇವರು ಕೊಟ್ಟಿರುವಂತ ವರ ಇದು ನಮ್ಮ ಜೊತೆಗೆ ಅಂತ ಅವ್ರು ಹೇಳ್ತಾರೆ ಸ್ನೇಹಿತರೆ. ಸೊ ಇಂಥ ಅದ್ಭುತವಾದ ಶಕ್ತಿ ಕೊಟ್ಟಿದ್ದಾರೆ. ನಾವು ಗುಣಪಡಿಸ್ಕೊಂಡ ಪ್ರತಿ ಒಂದನು ಯಾವ್ದು ಉಪಯೋಗಿಸ್ಕೊಂಡ್ರೆ ಈ ಶಿವಂಬು ಅಂತ ಥೆರಪಿ ಉಪಯೋಗಿಸ್ಕೊಂಡಂತ ಮನೀಶ್ ಕುಮಾರ್ ಅವರು ಅದ್ಭುತವಾಗಿ ಅವರು ಉದಾಹರಣೆ ಮತ್ತೆ ಅವ್ರ ಅನುಭವವನ್ನು ಈ ತರ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಆಮೇಲೆ ಇನ್ನೊಬ್ಬ ವ್ಯಕ್ತಿ ಏನಾಗುತ್ತೆ, ಉತ್ತರಾಖಂಡ್ ಗಿರೀಶ್ ಚಂದನ್ ಜೋಶಿ ಅಂತ ಇವ್ರು ಅವರು COVID-19 ಅನ್ನು ಗುಣಪಡಿಸ್ಕೊಂಡಿದ್ದಾರೆ. ಹೇಳ್ಬೇಕಂದ್ರೆ ಸ್ನೇಹಿತರೆ, ಅವರು ಹೇಳ್ತಾರೆ. ಸೊ ಇದೆಲ್ಲ ಅಂದ್ರೆ ನಮ್ಮ ಪೂರ್ತಿ ಧನ್ಯವಾದಗಳು ಇವ್ರಿಗೆ ತಿಳಿಸ್ತಾ ಇದೀವಿ ಜಗದೀಶ್ ಅವ್ರಿಗೆ. ಯಾಕಂದ್ರೆ ಅವ್ರು ತಿಳಿಸ್ಕೊಟ್ರಂತ ಈ ಪದ್ಧತಿಯನ್ನು ನಾವು ಪಾಲನೆ ಮಾಡಿದೀನಿ. ಸೊ ನನಗೂ ಕೋವಿಡ್ ಪಾಸಿಟಿವ್ ಅಂತ ನನಗೆ ಇದಾಯ್ತು. ಆಂಟಿಜನ್ ಅಂತ ಟೆಸ್ಟ್ ಮಾಡ್ತಾರೆ ಸ್ನೇಹಿತರೆ. ಕೋವಿಡ್ ಟೆಸ್ಟ್ ಅಂದ್ರೆ ಆಂಟಿಜನ್. ಆ ಟೆಸ್ಟ್ ಮಾಡುವಾಗ 31 ಮಾರ್ಚ್ 2021 ಮಾಡ್ತಾರೆ. ಮಾಡುವಾಗ ಕೋವಿಡ್ ಪಾಸಿಟಿವ್ ಅಂತ ಬರ್ತದೆ. ಆವಾಗ ಏನಾಗತ್ತೆ, ಸೊ ಅದೇ ದಿವಸ ಏನಾಗತ್ತೆ, ಇವರು ಜಗದೀಶ್ ಅವರು ಕಾಲ್ ಮಾಡ್ತಾರೆ. ಅಂದ್ರೆ ಜಗದೀಶ್ ಅವರಿಂದ ಇವ್ರ ಕಾಲ್ ಬಂತು 3 ಗಂಟೆ ಸಮಯದಲ್ಲಿ. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ನೀವು ಈ ಕೋವಿಡ್ ಕ್ಯೂರ್ ಮಾಡ್ಕೊಂಡಕ್ಕೆ ಈ ಥೆರಪಿ ಶುರು ಮಾಡಿ ಅಂತ ಹೇಳ್ತಾರೆ. ಅದು ಶುರು ಮಾಡ್ಕೊಂತಾರೆ. 2 ಏಪ್ರಿಲ್ 3 ದಿವಸ ಮಾಡ್ತಾರೆ ಸ್ನೇಹಿತರೆ. 3 ದಿವಸ ಮಾಡಿ ಆ ಜೊತೆಗೆ ಏನ್ ಮಾಡ್ತಾರೆ, ಅವರು ಲುಕ್ವಾರ್ಮ್ ವಾಟರ್ ಫಾಸ್ಟ್ ಅಂದ್ರೆ 3 ದಿವಸ ಕಾಲ ಫಾಸ್ಟಿಂಗ್ ಇರ್ತಾರೆ, ಏನು ತಿನ್ನಲ್ಲ. ಏನ್ ಫಾಸ್ಟಿಂಗ್ ಅದು ಯೂರಿನ್ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಅದು ಮುಂದಿನ ತರಗತಿಯಲ್ಲಿ ನಾನು ಪೂರ್ತಿ ಕೂಲಂಕುಷವಾಗಿ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದಂತ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ಯೂರಿನ್ ಮತ್ತೆ ಒಂದು ನಾರ್ಮಲ್ ವಾಟರ್ ಕುಡಿಯೋದು, ಇದೇ ಯೂರಿನ್ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಅದು 3 ದಿವಸ ಕಾಲ ಹಾಗೆ ಇರ್ತಾರೆ ಅವರು. ಸೊ ಅದೇ ತರ ಅದು ಮಾಡ್ಕೊಳ್ಳುವಾಗ ಏನಾಗಿದೆ ಹೇಳ್ಬೇಕಂದ್ರೆ, 2 ಏಪ್ರಿಲ್ ಶುರು ಮಾಡ್ಕೊಂಡ್ರೆ 13th ಏಪ್ರಿಲ್ ವರೆಗೂ ಮಾಡ್ತಾರೆ ಯೂರಿನ್ ಥೆರಪಿಯನ್ನು. 10 ದಿವಸ ಕಾಲ ಮಾಡ್ತಾರೆ ಅಷ್ಟೇ. 10 ದಿವಸ ಕಾಲ ಮಾಡುವಾಗ ಏನಾಯ್ತು, ಸೊ ಇದು ಪೂರ್ತಿ ಮತ್ತೆ ಅವರು ಒನ್ ಟೈಮ್ ಅಂದ್ರೆ ಮೀಲ್ಸ್ನು ಅಷ್ಟೇ 3 ದಿವಸ ಯೂರಿನ್ ಫಾಸ್ಟ್ ಮಾಡ್ತಾರೆ. ಆಮೇಲೆ ಮೀಲ್ಸ್ನು ಅಷ್ಟೇ ಒಂದು ಲೈಟ್ ಡೈಟ್ ತಗೋತಾರೆ. ಒಂದು ಕಿಚಡಿ ಅಂತದ್ದು, ಆಮೇಲೆ ಈ ಮೂತ್ರ ಚಿಕಿತ್ಸೆ ಮಾಡ್ಕೊಂತ ಒಂದು ಕಿಚಡಿ ಅಂತ ಲೈಟ್ ಡೈಟ್ ತಗೊಂತಾರೆ ಅಷ್ಟೇ. ಒಂದು ಹೇಳ್ಬೇಕಂದ್ರೆ, ಈ ಮೂತ್ರವನ್ನು 1 ಲೀಟರ್ ಮೇಲೆ ಮೂತ್ರವನ್ನು ಕುಡಿತಾ ಇದ್ರು ಅವರು. ಸೊ 9th ಏಪ್ರಿಲ್ ಅಂದ್ರೆ 9th ಏಪ್ರಿಲ್ ಅಲ್ಲಿ ಮತ್ತೆ ಹೋಗ್ತಾರೆ ಟೆಸ್ಟ್ಗೆ. 9th ಏಪ್ರಿಲ್ ಅಂದ್ರೆ 2ನೇ ತಾರೀಕು ಏಪ್ರಿಲ್ ಶುರು ಮಾಡ್ಕೊಂಡು ಈ ಚಿಕಿತ್ಸೆ ಲೈಟ್ ಡೈಟು ಇದೆಲ್ಲ ಮಾಡ್ಕೊಂಡು ಮೂತ್ರ ಚಿಕಿತ್ಸೆ ಮಾಡ್ಕೊಂಡು 9th ಏಪ್ರಿಲ್ ಟೆಸ್ಟ್ಗೆ ಹೋಗ್ತಾರೆ ಆಂಟಿಜನ್ಗೆ. ಮತ್ತೆ ಅವಾಗ ಕೋವಿಡ್ ನೆಗೆಟಿವ್ ಅಂತ ಬರುತ್ತೆ ಸ್ನೇಹಿತರೆ. ಸೊ ಈ ತರ ಇದು ಮಾಡಿದ ಮೇಲೆ ಅವ್ರಿಗೆ ಹೇಳಕ್ಕೆ ಸಾಧ್ಯವಿಲ್ಲ, ಅಂದ್ರೆ ಓಡಿಸಲು ಹೇಳಕ್ಕೆ ಸಾಧ್ಯವಿಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಅಂತ ಅದ್ಭುತವಾಗಿ ಆಯ್ತು. ಸೊ ಈ ತರ ಸ್ನೇಹಿತರೆ ಈ ವಿಷಯವನ್ನು ಅವರು ತಿಳಿಸಿದ್ದಾರೆ. ಗಿರೀಶ್ ಚಂದನ್ ಅವರು ಈ ಟೆಸ್ಟಿಮೋನಿಯಲ್ ಮುಖಾಂತರ ಅವರು ತಿಳಿಸ್ತಾ ಇದ್ದಾರೆ ಎಲ್ಲರಿಗೂ. ಕೋವಿಡ್ ಪಾಸಿಟಿವ್ ಇರೋದು ಕೋವಿಡ್ ನೆಗೆಟಿವ್ ಮಾಡ್ಕೊಳಕ್ಕೆ ಆದಷ್ಟು ಅವ್ರಿಗೆ ಆಗಿರೋದು 1 ವೀಕ್ ಮಾತ್ರ, 1 ವಾರ. ಮತ್ತೆ ಏನ್ ಮೆಡಿಸಿನ್ ಅಪ್ಪ ಅಂದ್ರೆ ಯಾವ ಹಾಸ್ಪಿಟಲ್ಗೆ ಹೋಗಿಲ್ಲ, ಏನು ಅಂತ ಅಂದ್ರೆ ಹೇಳ್ಬೇಕಂದ್ರೆ ವಿಷಕರ ಮೆಡಿಸಿನ್ಸ್, ಇನ್ನೊಂದು ಸ್ಟ್ರಾಂಗ್ ಮೆಡಿಸಿನ್ಸು, ಸ್ಟೆರಾಯ್ಡ್ಸು, ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ. COVID-19 ಸಮಯದಲ್ಲಿ ಎಷ್ಟೋ ಜನ ನಿಜವಾಗಿ ಅವರು ಹೇಳ್ಬೇಕಂದ್ರೆ ಒಂದು ಭಯದಿಂದ, ಎರಡನೇದು ಸ್ಟ್ರಾಂಗ್ ಇಂಜೆಕ್ಷನ್ಸ್, ಸ್ಟ್ರಾಂಗ್ ಸ್ಟೆರಾಯ್ಡ್ಸ್ ಹಾಕಿದ್ದಾರೆ ಅವ್ರಿಗೆಲ್ಲ. ಹಾಕಿ ಅದೆಲ್ಲ ಮಾಡುವಾಗನೇ ಅದರಿಂದನೇ ಸತ್ತೋಗಿದ್ರೆ ಬಿಟ್ಟು ಆ COVID-19 ಸತ್ತೋಗಿರಂತ ಹೇಳಕ್ಕೆ ಸಾಧ್ಯವಿಲ್ಲ ಅಷ್ಟೇ. ಏನ್ ಮಾಡಲ್ಲ, ಅದು ವೈರಸ್ ಅಷ್ಟೇ. ಆ ವೈರಸ್ ನಿಮ್ಮ ದೇಹ ಒಳಗಡೆ ವ್ಯಾಧಿ ನಿರೋಧಕತೆ ಇದ್ರೆ ಸಾಕು. ವ್ಯಾಧಿ ನಿರೋಧಕತೆ ಹೆಚ್ಚು ಮಾಡ್ಕೊಂಡ್ರೆ, ಇಮ್ಯುನಿಟಿ ಪವರ್ ಹೆಚ್ಚಾಗಿದ್ರೆ ಆ ವೈರಸ್ ಅನ್ನೋದು ಈಗ ನಮ್ಗೆ ಹೇಗೆ ನೆಗಡಿ ಬರ್ತದೋ, ಶೀತ ಕೆಮ್ಮು ಇದೆಲ್ಲ ಬರ್ತಾ ಇರ್ತದಲ್ಲ, ಅದೇ ತರ ಇದನ್ನು ಅಷ್ಟೇ ಸ್ನೇಹಿತರೆ. ಇದೊಂದು ವೈರಸ್ ಅಷ್ಟೇ. ಆ ತರ ತಿಳ್ಕೊಂಡಿದ್ರೆ ನಮ್ಮ ಮೂಗಿ ಒಳಗಡೆನೆ 1000 ವೈರಸ್ ಇರುತ್ತೆ. 1000 ವೈರಸ್ ಇದ್ರೆ ಏನು ಮಾಡಲ್ಲ ಅವೆಲ್ಲ. ಯಾಕೆ ಏನ್ ಮಾಡಲ್ಲ ಅಂದ್ರೆ, ನಮ್ಮ ಕೋಟೆ ಸ್ಟ್ರಾಂಗ್ ಆಗಿದೆ, ನಮ್ಮ ಆರ್ಮಿ ಸ್ಟ್ರಾಂಗ್ ಆಗಿದೆ, ನಮ್ಮ ಒಳಗಡೆ ಇರುವಂತ ಆರ್ಮಿ ತುಂಬಾ ಸ್ಟ್ರಾಂಗ್ ಆಗಿದೆ. ಆ ಆರ್ಮಿ ಸ್ಟ್ರಾಂಗ್ ಆಗಿರೋವರೆಗೂ ಅದೇ ವ್ಯಾಧಿ ನಿರೋಧಕತೆ, ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅದು ಸ್ಟ್ರಾಂಗ್ ಇರುವಾಗ ನಾವು ಇನ್ನೂ ಹೇಳ್ಬೇಕಂದ್ರೆ ಆಧ್ಯಾತ್ಮಿಕ ಪರವಾಗಿ ಮಾತಾಡಿದ್ರೆ ನಮ್ಮ ಪ್ರಾಣಶಕ್ತಿ, ಪ್ರಾಣಮಯ ಕೋಶ ಸ್ಟ್ರಾಂಗ್ ಆಗಿದೆ. ಅವಾಗ ಏನು ತೊಂದರೆಗಳು ಬರಲ್ಲ. ಇದು ಅರ್ಥ ಮಾಡ್ಕೊಂಡು ಸ್ನೇಹಿತರೆ, ಸೊ ಇದು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದು ಭಾಗವಾಗಿ ತಿಳ್ಕೊಳ್ಳುವಂತ ಅದ್ಭುತವಾದ ವಿಷಯ ಸ್ನೇಹಿತರೆ. ಕೊನೆಯದಾಗಿ ಪಿರಮಿಡ್ ಅಂತ ಗೊತ್ತು ನಮ್ಗೆ. ಪ್ರತಿಯೊಬ್ಬರು ನಾವು ಪಿರಮಿಡ್ ಲಾಭಗಳು ಮತ್ತೆ ಪಿರಮಿಡ್ ಹೆಚ್ಚಾಗಿ ನಾವು ಬಳಸ್ಕೋಬೇಕು, ಪಿರಮಿಡ್ ಶಕ್ತಿಯನ್ನು ಹೆಚ್ಚಾಗಿ ಬಳಸ್ಕೊಂಡು ನಮ್ಮ ಜೀವನವನ್ನು ನಡೆಸ್ಕೋಬೇಕಂತ ಹೇಳ್ತಾನೆ ಬರ್ತಾ ಇದೀವಿ. ಪ್ರತಿಯೊಂದು ಕ್ಲಾಸಲ್ಲಿ ಹೇಳ್ತಾ ಇದ್ವಿ. ಎಷ್ಟೋ ಮಾಸ್ಟರ್ಸ್
ಅದ್ರ ಬಗ್ಗೆ ಕೂಲಂಕುಷವಾಗಿ ಮತ್ತೆ ಪ್ರಾಯೋಗಪೂರ್ವಕವಾಗಿ ಸೈಂಟಿಫಿಕ್ ಆಗಿ ಪ್ರತಿಯೊಂದು ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಅದ್ಭುತವಾದ ಜ್ಞಾನ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ 2 ಪ್ರಯೋಜನಗಳು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಸೊ ಪಿರಮಿಡ್ಗಳ ಪ್ರಯೋಜನಗಳಲ್ಲಿ ಎಷ್ಟೋ ಪ್ರಯೋಜನಗಳು, ಬಹುಲ ಪ್ರಯೋಜನ ಅಂತ ಹೇಳ್ಬೋದು, ಒಂದು ಪ್ರಯೋಜನ ಇಲ್ಲ, ಬಹುಲ ಪ್ರಯೋಜನಗಳಿದೆ ಪಿರಮಿಡ್ ಇಂದ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇ ಒಂದು ಪ್ರಯೋಜನ, ಅದು ಆಧ್ಯಾತ್ಮಿಕ ಪ್ರಯೋಜನ ಏನಂದ್ರೆ ಟೆಲಿಪತಿ ಸಕ್ರಿಯಗೊಳಿಸ್ಕೊಳ್ಳೋ ಸ್ನೇಹಿತರೆ. ಟೆಲಿಪತಿ ಸಕ್ರಿಯಗೊಳಿಸ್ಕೊಳ್ಳುವಂತ ಅದ್ಭುತವಾದ ವಿಷಯ ಆಗತ್ತೆ ಈ ಪಿರಮಿಡ್ ಶಕ್ತಿಯಿಂದ, ಪಿರಮಿಡ್ ಧ್ಯಾನದಿಂದ ಸ್ನೇಹಿತರೆ. ಪ್ರತಿಯೊಬ್ಬರು ಪ್ರತಿ ದಿವಸ, ಈಗಾಗಲೇ ನಾವು ಹೇಳ್ತಾ ಇದ್ವಿ, ಪ್ರತಿಯೊಬ್ಬರು ಮನೆಯಲ್ಲಿ ಆದಷ್ಟು ಸುಮಾರು ಒಂದು 2x2 ಪಿರಮಿಡ್ ಇದ್ರೆ, ದೊಡ್ಡ ಪಿರಮಿಡ್ ಇದ್ರೆ ಇನ್ನೂ ಒಳ್ಳೇದೇ. 4 ಜನ 3 ಜನ ನಮ್ಮ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಒಂದೇ ಕಡೆ ಸಾಮೂಹಿಕವಾಗಿ ಧ್ಯಾನ ಮಾಡ್ಕೊಂಡು ಅದು ಉತ್ತಮ ವಿಷಯನೇ. ಅಂದ್ರೆ ಒಂದು 4x4 6x6 ಪಿರಮಿಡ್ ಇದ್ರೆ ಅದು ಕೆಳಗಡೆ ಕೂತ್ಕೊಂಡು ಇಡೀ ಫ್ಯಾಮಿಲಿ ಎಲ್ಲ ಒಂದೇ ಸಾಮೂಹಿಕವಾಗಿ ಧ್ಯಾನ ಮಾಡ್ತಾರೆ, ಗುಂಪು ಧ್ಯಾನ ಮಾಡಿದ್ರೆ ಇನ್ನೂ ಹೆಚ್ಚು ಶಕ್ತಿ ಬರುತ್ತೆ, ವೇಗವಂತವಾಗಿ ಯಾವುದೇ ತೊಂದರೆಗಳಿದ್ದು ಪರಿಹಾರ ಆಗುತ್ತೆ. ಸೊ ಅದ್ಭುತವಾದ ವಿಷಯ. ಆದ್ರೆ ಕನಿಷ್ಠ ಪಕ್ಷ ಒಂದು 2x2 ಫೀಟ್ ಅಂದ್ರೆ 2x2 ಫೀಟ್ ಪಿರಮಿಡ್ ನಾವು ಹ್ಯಾಂಗ್ ಮಾಡ್ಕೊಂಡು ಸಹ ಅದ್ರ ಕೆಳಗಡೆ ಕೂತ್ಕೊಂಡು ಚೇರ್ ಹಾಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ತಾ ಹೋಗ್ಬೇಕಾಗತ್ತೆ. ನಾವು ಯಾವುದೇ 1 ಗಂಟೆ 2 ಗಂಟೆ 3 ತಾಸು ಮಾಡ್ತಾ ಇರ್ತೀವೋ ಆ ಧ್ಯಾನವನ್ನು ಆ ಪಿರಮಿಡ್ ಕೆಳಗಡೆ ಮಾಡ್ಕೊಂತ ಹೋಗೋಣ. ಅವಾಗ ನಿಮ್ಗೆ ಟೆಲಿಪತಿ ಅಂತ ಒಂದು ಇದು ಸಕ್ರಿಯಗೊಳಿಸ್ಕೊಂಡು ವೇಗವಂತವಾಗತ್ತೆ ಸ್ನೇಹಿತರೆ. ಈಗ ನೋಡ್ತಾ ಇರ್ತೀವಿ, ನಾನು ನಿನ್ನೆ ಮೊನ್ನೆ ನಮ್ಮ ಮೆಂಬರು ಅಂದ್ರೆ ಸವಿತಾ ಮೇಡಮ್ ಅವರು ಅಂದ್ರೆ ನಾನು ಫೋನ್ ಮಾಡ್ಬೇಕು ಅಂದ್ರೆ ನಾನು ಫೋನ್ ಮಾಡ್ತೀನಿ, ಅವಾಗ ಅವ್ರ ಫೋನ್ ಎತ್ಕೊಂಡಿರ್ತಾರಂತ, ನಾನು ಫೋನ್ ಮಾಡ್ಬೇಕಂತ ಎತ್ಕೊಂಡಿರ್ತಾರಂತ, ನನ್ನ ಕಡೆಯಿಂದ ಅವ್ರ ಫೋನ್ ಹೋಗ್ತಾನೆ. ಈ ತರ 3 ಸರಿ ಆಗಿದೆ ಕಂಟಿನ್ಯೂ ಆಗಿ. ಅವ್ರಿಗೆ ಒಂಥರ ಪವಾಡ ಅನ್ಸ್ತು. ಏನ್ ಸರ್ ನೀವು, ನಾನು ಫೋನ್ ಎತ್ತಾ ಇದ್ರೆ ಮತ್ತೆ ನೀವು ಫೋನ್ ಬರ್ತಾ ಇದೆ ಆ ಕಡೆಯಿಂದ ಅಂತ. ಆತರ ಅಂದ್ರೆ ಇದೆಲ್ಲ ಟೆಲಿಪತಿ ಕೆಲಸ ಮಾಡೋದು, ಅರ್ಥ ಮಾಡ್ಕೊಳ್ಳಿ. ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ನೋಡಿ. ಅವ್ರು ಫೋನ್ ಮಾಡೋದು ಬೇಕಾಗಿಲ್ಲ, ನನಗೆ ಇಲ್ಲಿ ಸಿಗ್ನಲ್ ಬರುತ್ತೆ, ನಾನು ಮಾಡ್ತಾ ಇರ್ತೀನಿ. ಅವ್ರು ಇಮಿಡಿಯೇಟ್ ಹೇಳ್ತಾರೆ, ಸರ್ ನಾನು ಹೀಗೆ ಫೋನ್ ಎತ್ಕೊಂಡು ಹೋಗ್ತಾ ಇದ್ದೀನಿ, ಮತ್ತೆ ನಿಮ್ ಫೋನ್ ಈ ತರ 3 ಸರಿ ಆಯ್ತು ಸರ್ ಅಂತ ಹೇಳಿ. ಹೌದಮ್ಮ, ಇದು ಟೆಲಿಪತಿ ಅಂದ್ರೆ ಹೀಗೆ ಕೆಲಸ ಮಾಡೋದು. ಇದೆಲ್ಲಾನು ನಮ್ಗೆ ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಶಕ್ತಿಯಿಂದ, ಈ ಅದ್ಭುತವಾದ ವಿಶ್ವಶಕ್ತಿ ನಮ್ಮ ಹೊರಗಡೆ ಹೆಚ್ಚಾಗಿದ್ರೆ ಈ ಟೆಲಿಪತಿ ಅನ್ನೋದು ದೊಡ್ಡ ವಿಷಯ ಅಲ್ಲ. ಇಂದಿನ ಕಾಲದಲ್ಲಿ ನಮ್ಮ ಋಷಿ ಮುನಿಗಳೆಲ್ಲ ಮಾಡಿರೋದು ಇದೇ ವಿಷಯನೇ, ಇದೇ ತರ ಮಾಡ್ಕೊಂಡಿದ್ರು. ಕಮ್ಯುನಿಕೇಶನ್ ಎಲ್ಲ ಹೀಗೆ ಆಗ್ತಾ ಇತ್ತು. ಈಗ ನಾವು ಇತ್ತೀಚಿನ ಕಾಲದಲ್ಲಿ ಮೊಬೈಲ್, ಪ್ರತಿಯೊಂದಕ್ಕೂ ಮೊಬೈಲ್ ನಂಬರ್ ಟೈಪ್ ಮಾಡೋದು, ಮೊಬೈಲ್ ಇಂದ ಕಾಲ್ ಮಾಡೋದು, ಇಷ್ಟೇ. ಈ ತರ ಆಯ್ತು. ಇದು ನವೀನ ಪ್ರಪಂಚ, ಇದು ಸೈಂಟಿಫಿಕ್ ವರ್ಲ್ಡ್ ಆಗಿ ಸಾಂಕೇತಿಕವಾಗಿ ಈ ತರ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಹೊರಗಡೆ ಇರುವಂತಹ ಪವಾಡ ಶಕ್ತಿಗಳನ್ನು, ಅತೀಂದ್ರಿಯ ಶಕ್ತಿಗಳನ್ನ ನಾವು ಹೆಚ್ಚು ಎಚ್ಚರಿಕೆ ಮಾಡ್ಕೊಂತ ಹೋದ್ರೆ, ಜಾಗೃತಿ ಮಾಡ್ಕೊಂತ ಹೋದ್ರೆ ಇದು ಆಗತ್ತೆ. ಇದು ಟೆಲಿಪತಿ ಅನ್ನೋದು ಇದು ಹೀಗೆ ವರ್ಕ್ ಆಗತ್ತೆ ಸ್ನೇಹಿತರೆ. ಈ ಟೆಲಿಪತಿಯನ್ನು ಸಕ್ರಿಯಗೊಳಿಸ್ಕೋಬೇಕು ಅಂದ್ರೆ ನಿಮ್ಮ ಧ್ಯಾನ, ಪಿರಮಿಡ್ ಒಳಗಡೆ ಇರುವ ಶಕ್ತಿನ ನಾವು ಬಳಸ್ಕೊಂಡು ಹೆಚ್ಚಾಗಿ ಮಾಡ್ತಾ ಹೋಗೋಣ ಸ್ನೇಹಿತರೆ. ಎರಡನೇದು ಈ ಪ್ರಾಪಂಚಿಕ ಲಾಭ, ಈ ಅಂದ್ರೆ ಫಿಸಿಕಲ್ ಬೆನಿಫಿಟ್ ಏನಂತಪ್ಪ ಅಂದ್ರೆ ನಿದ್ರಾಹೀನತೆಯನ್ನು ಕಡಿಮೆ ಮಾಡುತ್ತೆ. ನಿದ್ರಾಹೀನತೆ ಯಾರ್ಯಾರಿಗಿದೆಯೋ, ನಿದ್ರಾಹೀನತೆ ಅನ್ನೋದು ಯಾರು ಈಗಾಗಲೇ ನೋವು ಅನುಭವಿಸ್ತಾ ಇದ್ರು ನಿದ್ರಾಹೀನತೆಯಿಂದ, ನಿದ್ರೆ ಕೊರತೆಯಿಂದ, ನೀವು ಧ್ಯಾನ ಮಾಡುವಾಗ ಪಿರಮಿಡ್ ಧ್ಯಾನ ಮಾಡಿ, ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಪಿರಮಿಡ್ ಶಕ್ತಿಯನ್ನು ತಗೊಂಡು ಧ್ಯಾನ ಮಾಡ್ತಾ ಹೋಗಿ. 1 ಗಂಟೆ 2 ಗಂಟೆ 3 ತಾಸು ಯಾವುದೇ ಇರಲಿ, ಎಷ್ಟೇ ಮಾಡಿದ್ರು ಆ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಆ ಧ್ಯಾನವನ್ನು ಮಾಡಿ, ಆ ಶಕ್ತಿಯನ್ನು ಬಳಸ್ಕೊಂಡು ಮಾಡಿ, ಖಂಡಿತವಾಗಿ ನಿಮ್ಗೆ ಈ ನಿದ್ರಾ ಕೊರತೆ, ನಿದ್ರಾ ಲೇವಿತನ, ನಿದ್ರಾಹೀನತೆ, ಈ ಡಿಫಿಷಿಯನ್ಸಿ ಆಫ್ ಸ್ಲೀಪ್, ಲ್ಯಾಕ್ ಆಫ್ ಸ್ಲೀಪ್ ಎಲ್ಲಾನು ಸರಿಪಡಿಸ್ಬೋದು. ಇದು ಅದ್ಭುತವಾದ ವಿಷಯ. ಸೊ ಇದನ್ನು ಅಷ್ಟೇ. ಸೊ ನಾವು ಈ ಫಲಿತಗಳೆಲ್ಲ ನೋಡ್ಬೇಕಂದ್ರೆ ನಾವು ಪ್ರಾಯೋಗಿಕವಾಗಿ ನೋಡ್ಬೇಕು. ನೋಡಿ, ಈ ಆಲ್ಟರ್ನೇಟ್ ಚಿಕಿತ್ಸೆಗಳು ಅಂದ್ರೆ ಪ್ರತ್ಯಾಮ್ನಾಯ ಚಿಕಿತ್ಸೆಗಳು ನಾನು ಮುಂದಿನ ಇನ್ನೊಂದು ಕ್ಲಾಸಲ್ಲಿ ಹೇಳ್ತೀನಿ. ನಾವು ಕಂಡಿಡಿರೋದು ಅಂದ್ರೆ ಈ ಪ್ರಪಂಚದಲ್ಲಿ ಇಡೀ ಭೂಮಿ ಮೇಲೆ ಇರುವಂತದ್ದು 100 ಪದ್ಧತಿಗಳಿದೆ ಅಷ್ಟೇ. ಪ್ರತ್ಯಾಮ್ನಾಯ ಪದ್ಧತಿಗಳು 100 ಇದೆ. ಆ 100 ನಾನು ಒಂದ್ಸರಿ ಒಂದು ಕ್ಲಾಸಲ್ಲಿ ನಾನು ತಿಳಿಸ್ಕೊಳ್ತೀನಿ. ಸೊ ಅಂತ 100 ಪದ್ಧತಿಗಳಿದೆ. ಅದರಲ್ಲಿ ಪಿರಮಿಡ್ ಇಂದ ಹೀಲ್ ಮಾಡ್ಕೊಳ್ಳೋದು, ಪಿರಮಿಡ್ ಇಂದ ಪ್ರತಿಯೊಂದು ಗುಣಪಡಿಸ್ಕೊಳ್ಳೋಕೆ ಸಾಧ್ಯವಿದೆ. ಆದ್ರೆ ನಾವು ಪ್ರಯತ್ನ ಮಾಡಬೇಕು, ಪ್ರಾಯೋಗಿಕವಾಗಿ ನಾವು ನೋಡ್ಕೋಬೇಕು. ಅವಾಗ ಅದ್ರ ಮೇಲೆ ನಂಬಿಕೆ ಹೆಚ್ಚಾಗತ್ತೆ, ಅದು ನಾವು ಪಾಲನೆ ಮಾಡಕ್ಕೆ ಅವಕಾಶ ಕೊಡ್ತದೆ ಸ್ನೇಹಿತರೆ. ಸೊ ಇಂಥ ಅದ್ಭುತವಾದ ವಿಷಯ. ಸೊ ಇವತ್ತಿನ ಈ ಪಿರಮಿಡ್ ಪ್ರಯೋಜನ 2 ಪ್ರಯೋಜನಗಳು ತಿಳ್ಕೊಂಡು ಸ್ನೇಹಿತರೆ, ಇದೆಲ್ಲ ನಾವು ಪಾಲನೆ ಮಾಡೋಣ. ಸೊ ಎಲ್ಲರಿಗೂ ಇಷ್ಟವರೆಗೂ ನೀವು ತಾಳ್ಮೆಯಿಂದ ಇಷ್ಟೆಲ್ಲ ನಾವು ಕೇಳಿಸ್ಕೊಂಡಿದ್ದಕ್ಕೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ತೆ.